ಬೆಂಗಳೂರಿನಲ್ಲಿ ನಡೆದ ಓಪನ್ ಬ್ಯಾಂಡಿ ಆಫ್ ಐಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಬ್ಯಾಂಡಿ ತಂಡವು ಭಾಗವಹಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದೆ. ಕೆಆರ್ಪೇಟೆ ಆಚಾರ್ಯ ವಿದ್ಯಾಶಾಲೆಯ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಅದ್ದೂರಿಯಾಗಿ ನಡೆಯಿತು. ಇದೇ ತಿಂಗಳ ಡಿಸೆಂಬರ್ 21 ಹಾಗೂ 22ರಂದು ರಾಷ್ಟ್ರೀಯ ಭಾವಗೀತೆ ಬೆಸುಗೆ ಹಾಗೂ ಸ್ವಚ್ಛತೆಯ ಸೇವೆ ಎಂಬ ಜಿಲ್ಲಾ ಮಟ್ಟದ ಮಕ್ಕಳ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರದ ಪಿಎಂಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇದೇ ತಿಂಗಳ 21 ಮತ್ತು 22ರಂದು ರಾಷ್ಟ್ರೀಯ ಭಾವಗೀತೆ ಬೆಸುಗೆ ಹಾಗೂ ಸ್ವಚ್ಛತೆಯ ಸೇವೆ ಎಂಬ ಜಿಲ್ಲಾ ಮಟ್ಟದ ಮಕ್ಕಳ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆಗಳಿಂದ ಕುಶಾಲನಗರದ ಪಿಎಂಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಡಿಸೆಂಬರ್ 21 ಹಾಗೂ 22ರಂದು 2 ದಿನಗಳ ಕಾಲ ಕುಶಾಲನಗರದ ಪಿಎಂಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಭಾವಗೀತೆ ಬೆಸುಗೆ ಹಾಗೂ ಸ್ವಚ್ಛತೆಯ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೊಡಗು ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪದಾಧಿಕಾರಿಗಳ ಸಭೆಯಲ್ಲಿ ತಿಳಿಸಿದರು. ರ್ಯಾಲಿ ಕುರಿತು ಮಾಹಿತಿ ನೀಡಿದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ, ಡಿಸೆಂಬರ್ 21ರಂದು ಶನಿವಾರ ಮಧ್ಯಾಹ್ನ 2 ಗಂಟೆಗೆ ನಡೆಯಲಿರುವ ಮಕ್ಕಳ ರ್ಯಾಲಿಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕರ್ನಾಟಕ ರಾಜ್ಯದ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧಿರವರು ಚಾಲನೆ ನೀಡಲಿದ್ದಾರೆ. ಮಕ್ಕಳ ರ್ಯಾಲಿಯ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತೇಗೌಡ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಿಪಿ ಶಶಿಧರ್, ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ, ಡಿಡಿಪಿಐ ಸಿ ಗಂಗಾಧಾಮಪ್ಪ, ಕೂಡಿಗೆ ಡಯಟ್ ಪ್ರಾಂಶುಪಾಲರಾದ ಎಂ ಚಂದ್ರಕಾಂತ್, ಬಿಇಒ ಎಸ್ ಭಾಗ್ಯಮ್ಮ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತಿತರ ಜನಪ್ರತಿನಿಧಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಸಂಸ್ಥೆಯ ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆಜಿ ಪ್ರೇಮ್ಕುಮಾರ್, ಕೋಶಾಧಿಕಾರಿ ಟಿಎಂ ಮುದ್ದಯ್ಯ, ಜಿಲ್ಲಾ ಗೈಡ್ ಸಹಾಯಕ ಆಯುಕ್ತೆ ಸಿಎಂ ಸುಲೋಚನಾ, ಕುಶಾಲನಗರ ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆವಿ ಅರುಣ್, ಕಾರ್ಯದರ್ಶಿ ಎಂಎಸ್ ಗಣೇಶ್, ಜಿಲ್ಲಾ ಸ್ಥಾನಿಕ ಆಯುಕ್ತರಾದ ಎಚ್ಆರ್ ಮುತ್ತಪ್ಪ, ಜಿಲ್ಲಾ ಸ್ಕೌಟ್ಸ್ ತರಬೇತಿ ಆಯುಕ್ತರಾದ ಕೆಯು ರಂಜಿತ್, ಜಿಲ್ಲಾ ಸಂಘಟಕಿ ಯುಸಿ ದಮಯಂತಿ, ಸದಾಶಿವಯ್ಯ ಎಸ್ ಪಲ್ಲೆ ಇತರರು ಪಾಲ್ಗೊಂಡಿದ್ದರು. 22ರಂದು ನಡೆಯುವಂತಹ ಕಾರ್ಯಕ್ರಮದ ಚಿತ್ರಣವನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. 21ನೇ ತಾರೀಕು 10 ಗಂಟೆಗೆ ಎಲ್ಲ ಜಿಲ್ಲೆಯ ವಿವಿಧ ಭಾಗಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನೋಂದಣಿ ನಡೆಯುತ್ತದೆ. 11 ಗಂಟೆಗೆ ಧ್ವಜಾರೋಹಣ ಮತ್ತು ಗುಂಪು ಮಾಡುವ ಕಾರ್ಯಕ್ರಮ ನಡೀತದೆ. ತದನಂತರ ಊಟದ ವ್ಯವಸ್ಥೆ, ನಂತರ 2 ಗಂಟೆಗೆ ಜಾಥಾ ಆಗ್ತದೆ. 2 ಗಂಟೆ ಜಾಥಾ ಹೋಗಿ ಬಂದ ನಂತರ 4 ಗಂಟೆಗೆ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ತದನಂತರ 6:30 ಗಂಟೆಗೆ ಶಿಬಿರಾಗ್ನಿ ಕಾರ್ಯಕ್ರಮ. ಈ ಶಿಬಿರಾಗ್ನಿ ಕಾರ್ಯಕ್ರಮ ಎಲ್ಲ ಶಾಲೆಯ ಮಕ್ಕಳಿಂದ ನಡೆಯುತ್ತದೆ. ಅದಾದ ನಂತರ ನಮ್ಮ ರಾತ್ರಿಯ ನಿದ್ರೆಗೆ ಹೋಗ್ತದೆ. ಮಾರದಿನ 22ನೇ ತಾರೀಕು 6 ಗಂಟೆಗೆ ಬೆಳಗಿನ ಜಾವದ ಗಂಟೆಗಳು ಆಗ್ತದೆ. ನಂತರ 6:30ಕ್ಕೆ BP6 ವ್ಯಾಯಾಮ, 7:30 ಗಂಟೆಗೆ ಸರ್ವಧರ್ಮ ಪ್ರಾರ್ಥನೆ, 8:00 ಬೆಳಗಿನ ಉಪಹಾರ, ನಂತರ 9ರಿಂದ 12 ತನಕ ಚಟುವಟಿಕೆಗಳು. ಈ ಚಟುವಟಿಕೆಗಳು ಗ್ರಾಮೀಣ ಕ್ರೀಡಾಕೂಟ ಒಂದು ವಿಭಾಗದಲ್ಲಿ, ನಂತರ ಸಂತೋಷ ಆಟಗಳು ಒಂದು ವಿಭಾಗದಲ್ಲಿ, ನಂತರ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದರ ಇತಿಹಾಸ ಒಂದು ವಿಭಾಗದಲ್ಲಿ ನಡೆಯುತ್ತದೆ. ಈ 3 ವಿಭಾಗದಲ್ಲಿ ನಾವು 250 ಮಕ್ಕಳನ್ನು ವಿಂಗಡಿಸಿ ಅವರಿಗೆ ತರಬೇತಿಯನ್ನು ಕೊಡ್ತೇವೆ 3 ಗಂಟೆಗಳ ಕಾಲ. ತದನಂತರ ಧ್ವಜ ಅವರೋಹಣ, ನಂತರ 2 ಗಂಟೆಗೆ ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನುರಿತ ಶಿಕ್ಷಕರು ಹಾಗೂ ಈ ಸಮಿತಿಯ ಸದಸ್ಯರೊಂದಿಗೆ ಈ ಕಾರ್ಯಕ್ರಮ ನಡೀತದೆ. ಸಾರ್ವಜನಿಕರ ಹಾಗೂ ಎಲ್ಲ ಅಧಿಕಾರಿ ವರ್ಗದವರ ಸಹಕಾರದೊಂದಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜಿಲ್ಲೆಯಿಂದ ಬಂದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸ್ಥಳೀಯ ಸಂಸ್ಥೆ ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದೇನೆಂದರೆ, ನಾವು ಜಿಲ್ಲಾ ಮಟ್ಟದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳ ಮೇಳವನ್ನು ಕೊಡಗು ಜಿಲ್ಲೆ ಕುಶಾಲನಗರ ಸ್ಥಳೀಯ ಸಂಸ್ಥೆ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯವರ ವತಿಯಿಂದ ನಾವು ಆಯೋಜಿಸ್ತಾ ಇದ್ದೇವೆ. ಇಲ್ಲಿಗೆ ಏನು ವ್ಯವಸ್ಥೆ ಮಾಡಿದ್ದೀವಿ ಅಂದರೆ, ನಮ್ಮ ಸರ್ಕಾರಿ ಗೌರ್ಮೆಂಟ್ ಪ್ರಾಥಮಿಕ ಶಾಲೆ GM ಸ್ಕೂಲಲ್ಲಿ ಇದರ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ. ಅಲ್ಲಿ ಉಳಿಲಿಕ್ಕೆ ಹಾಗೂ ಫಾತಿಮಾ ಸ್ಕೂಲಲ್ಲಿ ಹೈಸ್ಕೂಲ್ನಲ್ಲಿ ಉಳಿಲಿಕ್ಕೆ ಹಾಗೂ ಅಲ್ಲಿಯ ಶೌಚಾಲಯವನ್ನು ಶುಚಿತ್ವವನ್ನು ತುಂಬ ಆದ್ಯತೆ ಕೊಡ್ತಾ ಇದ್ದೇವೆ. ಹಾಗೂ ಬರುವ ಎಲ್ಲ ಮಕ್ಕಳಿಗೂ ಇಲ್ಲಿ ಟ್ರೈನಿಂಗ್ ಏನಂತ ಹೇಳಿದರೆ, ಮನೋವೃತ್ತಿ, ದೈಹಿಕ ವೃತ್ತಿ
ಆಧ್ಯಾತ್ಮಿಕ ಚಿಂತನೆ, ಅವರಿಗೆ ಈ ದೇಶಭಕ್ತಿಯ ಬಗ್ಗೆ ಇದು ಅವರ ಸಾಮಾಜಿಕ ಜವಾಬ್ದಾರಿ ಎಲ್ಲವನ್ನೂ ಅವರಿಗೆ ಒಂದು ಹಾಗೆ ಗ್ರಾಮೀಣ ಕ್ರೀಡೆ, ಹಾಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಹೇಗೆ ಬೆಳೆಯಬೇಕು ಅಂತ ಹೇಳುವ ಒಂದು ಸಣ್ಣ ಚಿಂತನೆಯೊಂದಿಗೆ ಅವರಿಗೆ ಒಂದು ಉತ್ತಮವಾದ ಟ್ರೈನಿಂಗ್ ಸಿಗ್ತದೆ. ಹಾಗಾಗಿ ಇಲ್ಲಿ ಬಾರ್ಸ್ ಕೌನ್ಸಿಲ್ ಅಂಡ್ ಗೈಡ್ಸ್ ಅಲ್ಲಿ ಅವರು ತುಂಬಾ ಅಚೀವ್ಮೆಂಟ್ ಮಾಡಿದ್ದಾರೆ. ಹೇಗೆ ಅಂದ್ರೆ ತೃತೀಯ ಸೋಪಾನ, ದ್ವಿತೀಯ ಸೋಪಾನ, ರಾಜ್ಯ ಪುರಸ್ಕಾರ, ರಾಷ್ಟ್ರ ಪುರಸ್ಕಾರ, ಅವರಿಗೆ ಇಂಥ ಕ್ಯಾಂಪ್ಗಳ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಆ ಕ್ಯಾಂಪ್ಗಳನ್ನು ನಾವಿಲ್ಲಿ, ಒಂದು ದಿನದ ಕ್ಯಾಂಪ್ ಅನ್ನು ನಾವಿಲ್ಲಿ ಟ್ರೈನಿಂಗ್ ಅನ್ನು ಅಂದ್ರೆ ಒಂದು ರಾತ್ರಿ ಉಳ್ಕೊಳ್ತಾರೆ, 2 ದಿನದ ಕ್ಯಾಂಪ್ ಅನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಬೆಳಿಗ್ಗೆಯ ತಿಂಡಿಯ ವ್ಯವಸ್ಥೆ, ರಿಜಿಸ್ಟ್ರೇಷನ್, ಮಧ್ಯಾಹ್ನ ಊಟದ ವ್ಯವಸ್ಥೆ, ಜಾಥಾ, ಬಂದ ಮೇಲೆ ತಿಂಡಿ, ಕಾಫಿ ತಿಂಡಿ, ರಾತ್ರಿ ಊಟದ ವ್ಯವಸ್ಥೆ, ಮಲಗುವ ವ್ಯವಸ್ಥೆ, ನಮ್ಮ ಮಾಡಿಸ ಬೆಳಿಗ್ಗೆ ಶೌಚಾಲಯದ್ದು ವ್ಯವಸ್ಥೆ ಮತ್ತು ಕಾಫಿ ತಿಂಡಿ, ಮಧ್ಯಾಹ್ನದ ಊಟದೊಂದಿಗೆ ನಾವು ಮುಗಿಸ್ತಾ ಇದ್ದೇವೆ. ಈ ಪ್ರೋಗ್ರಾಮನ್ನು ಎಲ್ಲ ಕಾರ್ಯಕ್ರಮವನ್ನು ನೀಟಾಗಿ ಎಲ್ಲರ ಸಹಯೋಗದೊಂದಿಗೆ, ಸರ್ಕಾರದ ಸಹಯೋಗದೊಂದಿಗೆ, ನಮ್ಮ ಸಾರ್ವಜನಿಕರ ಸಹಯೋಗದೊಂದಿಗೆ, ನಮ್ಮ ಭಾರತ್ ಸ್ಕೌಟ್ಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಹಯೋಗದೊಂದಿಗೆ ಇದು ಚೆನ್ನಾಗಿ ಮೂಡಿ ಬರಲಿದೆ ಅಂತ ಎಲ್ಲರಿಗೂ ಹೇಳುತ್ತಾ, ಎಲ್ಲರಿಗೂ ಆಧಾರದ ಸ್ವಾಗತವನ್ನು ನಾನು ಬಯಸುತ್ತೇನೆ. ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ ಹಾಗೂ ಸ್ಕೌಟ್ ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆ ಹಾಗೂ ನಮ್ಮ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲೆಯ ಪ್ರಮುಖ ಸ್ಥಳವಾದಂಥ ಕುಶಾಲನಗರದಲ್ಲಿ ಇದೇ ಮೊದಲನೇ ಬಾರಿಗೆ ಕುಶಾಲನಗರದ PMC ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಡಿಸೆಂಬರ್ 21-22ರಂದು 2 ದಿನಗಳ ಕಾಲ ಶನಿವಾರ ಮತ್ತು ಆದಿತ್ಯವಾರ ಕೊಡಗು ಜಿಲ್ಲಾ ಮಟ್ಟದ ಮಕ್ಕಳ ಸ್ಕೌಟ್ ಗೈಡ್ಸ್ ರ್ಯಾಲಿ, ಮಕ್ಕಳ ಬೃಹತ್ ಮೇಳವನ್ನು ನಡೆಸಲಾಗುವುದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತರಾದಂಥ ಶ್ರೀಯುತ ಬೇಬಿ ಮ್ಯಾಥ್ಯೂ ಅವರಿದ್ದಾರೆ, ಅವರಿಗೆ ಸ್ವಾಗತ ಬಯಸ್ತಾರೆ. ಹಾಗೆಯೇ ಸ್ಥಳೀಯ ಸಂಸ್ಥೆಯ ಕುಶಾಲನಗರ ತಾಲೂಕಿನ ಸದಸ್ಯರ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಅವರಿದ್ದಾರೆ, ಅವರಿಗೆ ಸ್ವಾಗತ. ಹಾಗೆ ಇದರಲ್ಲಿ ಸಕ್ರಿಯವಾಗಿ ತಮ್ಮ ತೊಡಗಿಸಿಕೊಂಡು ಜಾಂಬೂರಿಯಲ್ಲಿ ಯಶಸ್ವಿಗೊಳಿಸಿರ್ತಕ್ಕಂತಹ ಜಿಲ್ಲಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಗೋವಾದಲ್ಲಿ ನಡೆದ ಓಪನ್ ಬ್ಯಾಂಡಿ ಆಫ್ ಐಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಬ್ಯಾಂಡಿ ತಂಡವು ಭಾಗವಹಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಗೋವಾದಲ್ಲಿ ನಡೆದ ಓಪನ್ ಬ್ಯಾಂಡಿ ಆಫ್ ಐಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರದ ಎಲ್ಲಾ ರಾಜ್ಯಗಳ ಬ್ಯಾಂಡಿ ತಂಡಗಳ ನಡುವೆ ಕರ್ನಾಟಕ ಬ್ಯಾಂಡಿ ತಂಡವು ಭಾಗವಹಿಸಿ ಉತ್ತಮ ಆಟ ಪ್ರದರ್ಶಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಶೇಷ ಎಂದರೆ ಕರ್ನಾಟಕವನ್ನ ಪ್ರತಿನಿಧಿಸಿದ ಎಲ್ಲ ಮಕ್ಕಳು ಕೊಡಗಿನವರೇ ಆಗಿರುವುದು. 10 ವರ್ಷದೊಳಗಿನ ಹುಡುಗಿಯರ ವಿಭಾಗದಲ್ಲಿ ಲಕ್ಷ್ಮೀಶ್ರೀ ಬಿ, ಫಾತಿಮಾ ಕಾನೂನು ಶಾಲೆ, ಸಾಧನ ತೊರನೂರು ಯೂನಿಕ್ ಅಕಾಡೆಮಿ, ಶಾನ್ವಿ ಸದಾನಂದ್ ನಳಂದ ಪಬ್ಲಿಕ್ ಶಾಲೆ, ಭೂಮಿಕಾ ಉದ್ಧಮ್ ಶಾಲೆ, ಧಾನ್ವಿಕಾ ಶಾಂತಿನಿಕೇತನ ಶಾಲೆ ಇವರುಗಳು ಕರ್ನಾಟಕ ಬ್ಯಾಂಡಿ ತಂಡ ಸೆಮಿಫೈನಲ್ ನಲ್ಲಿ ಮಹಾರಾಷ್ಟ್ರದೊಂದಿಗೆ 1-0 ಮತ್ತು ಫೈನಲ್ನಲ್ಲಿ ತಮಿಳುನಾಡುವನ್ನ 2-0 ಗೋಲ್ ಮೂಲಕ ಗೆಲುವನ್ನು ಸಾಧಿಸುವುದರ ಜೊತೆಗೆ 12ರ ವಯೋಮಿತಿಯಲ್ಲಿ ಹುಡುಗರ ವಿಭಾಗದಲ್ಲಿ ಪ್ರೀತಮ್ ಶ್ರೀ ಕೃಷ್ಣ ಶಾಲೆ ಸಿದ್ದಾಪುರ, ಜೆರೋಮ್ ಶಾಂತಿನಿಕೇತನ ಶಾಲೆ, ಲಿಯೋನಲ್ ಲ್ಯೂಕ್ ಡಿಸೋಜಾ, ಫಾತಿಮಾ ಕಾನೂನು ಶಾಲೆ ಕುಶಾಲನಗರ ಇವರುಗಳು ಕರ್ನಾಟಕದ ತಂಡ ಸೆಮಿಫೈನಲ್ನಿಂದ ಬೈಸಿಕ್ಕಿ ಮಹಾರಾಷ್ಟ್ರದೊಂದಿಗೆ ಫೈನಲ್ಗೆ ಮುಂದುವರೆದು 1-0 ಗೋಲ್ ಮೂಲಕ ಗೆಲುವನ್ನು ಸಾಧಿಸಿತ್ತು. ಮುಂದುವರೆದಂತೆ 16ರ ಒಳಗಿನ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಚೈತನ್ಯ ಟಿ, ಫಾತಿಮಾ ಕಾನೂನ್, ಆರ್ಯ PS ಜ್ಞಾನಗಂಗಾ ಶಾಲೆ, ದೇವಿಕಾ MR ಜ್ಞಾನಗಂಗಾ ಶಾಲೆ, ಮನಸ್ವಿ ಆರ್ ಶಂಕರ್ ನಲಂದ ಪಬ್ಲಿಕ್ ಶಾಲೆ, ತನುಷ್ಕಾ KR ಶ್ರೀಕೃಷ್ಣ ಶಾಲೆ ಸಿದ್ದಾಪುರ ಇವರುಗಳು ಕರ್ನಾಟಕ ಬ್ಯಾಂಡಿ ತಂಡ ಸೆಮಿಫೈನಲ್ನಲ್ಲಿ ತೆಲಂಗಾಣದೊಂದಿಗೆ 1-0 ಗೋಲ್ನಿಂದ ಫೈನಲ್ ಪ್ರವೇಶಿಸಿ ತಮಿಳುನಾಡು ತಂಡದೊಂದಿಗೆ 1-0 ಗೋಲ್ನ ಮುಖಾಂತರ ಗೆಲುವನ್ನು ಸಾಧಿಸಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಓವರ್ ಆಲ್ ಚಾಂಪಿಯನ್ಶಿಪ್ನಲ್ಲಿ ಮೊದಲ ರನ್ನರ್ ಟ್ರೋಫಿ ಪಡೆದುಕೊಂಡು ಜನವರಿಯಲ್ಲಿ ಥೈಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ತರಬೇತುದಾರರ ನೇತೃತ್ವದಲ್ಲಿ ನಡೆದಿರುವ ಕಂಪ್ಲೀಟ್ ಐಸ್ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳಲು ಹಾಜರಾಗಿರುತ್ತಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಡಿ ತಂಡದ ತರಬೇತುದಾರರಾದ ಅನೂಪ್ ಡಿಸೋಜಾ, ಕೊಡಗಿನ ಬ್ಯಾಂಡಿ ತರಬೇತುದಾರರಾದ ಸಾಬಿಯೋ, ಕರ್ನಾಟಕ ಬ್ಯಾಂಡಿ ಜನರಲ್ ಸೆಕ್ರೆಟರಿ ಗುರುಮೂರ್ತಿ, ಕರ್ನಾಟಕ ಬ್ಯಾಂಡಿ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದರು ಹಾಗೂ ಎಲ್ಲ ಪೋಷಕರು ಕರ್ನಾಟಕ ಬ್ಯಾಂಡಿ ತಂಡವನ್ನ ಶ್ಲಾಘಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಅದ್ದೂರಿಯಾಗಿ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಹೊರವಲಯದ ಜಯಮ್ಮ ರಾಮಸ್ವಾಮಿ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಡೆದ
ಆಚಾರ್ಯ ಶಾಲಾ ಉತ್ಸವ ಮಕ್ಕಳ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ವ್ಯವಹಾರ ನಡೆಸಿದ ವಿದ್ಯಾರ್ಥಿಗಳು, ಮಕ್ಕಳ ಸಂಭ್ರಮದಲ್ಲಿ ಭಾಗಿಯಾಗಿ ಸಂತೋಷಪಟ್ಟ ಪೋಷಕರು. ಆಚಾರ್ಯ ವಿದ್ಯಾಶಾಲೆಯ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಆಚಾರ್ಯ ಶಾಲೆಯ ವ್ಯವಸ್ಥಾಪಕರಾದ ತಬ್ರೇಜ್ ನದೀಂ, ಪ್ರಾಂಶುಪಾಲರಾದ ಹುದಾ ಫಾತಿಮಾ ರೆಡ್ಡಿ ಆಚಾರ್ಯ ಶಾಲಾ ಉತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನೆರೆದಿದ್ದ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ, ಮಕ್ಕಳಿಗೆ ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಲೆಕ್ಕಾಚಾರದ ಬಗ್ಗೆ, ಮಕ್ಕಳಿಗೆ ಲೋಕಜ್ಞಾನದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಿ ಮುನ್ನಡೆದು ಸಾಧನೆ ಮಾಡಲು ಮಕ್ಕಳಿಗೆ ಪ್ರೇರಕ ಶಕ್ತಿಯಾಗಿರುವ ಈ ಕಾರ್ಯಕ್ರಮದಲ್ಲಿ ಪೋಷಕರು ತಮ್ಮ ಮಕ್ಕಳೊಂದಿಗೆ ಸಂಭ್ರಮದಿಂದ ಭಾಗವಹಿಸಿದ್ದಾರೆ. ಮಕ್ಕಳು ತಾವು ತಂದಿದ್ದ ತಿಂಡಿ ತಿನಿಸುಗಳು, ಕಾಯಿಪಲ್ಲೆ, ತರಕಾರಿ ಮುಂತಾದ ವಸ್ತುಗಳನ್ನ ಸಂತೆಯಲ್ಲಿ ಪೈಪೋಟಿಯ ಮೇರೆಗೆ ವ್ಯಾಪಾರ ಮಾಡಿ ಕೈತುಂಬ ಲಾಭ ಗಳಿಸಿದ್ದಾರೆ. ದೈನಂದಿನ ಬದುಕಿನಲ್ಲಿ ಹಣದ ಮಹತ್ವ, ಲಾಭ ನಷ್ಟದ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಿ ತಿಳುವಳಿಕೆಯನ್ನ ವಿಸ್ತಾರಗೊಳಿಸಿದ ಮಕ್ಕಳ ಸಂತೆಯಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸಗೊಂಡಿದೆ ಹಾಗೂ ವ್ಯವಹಾರ ಜಾಣ್ಮೆಯು ಜಾಗೃತವಾಗಿದೆ ಎಂದು ತಬ್ರೇಜ್ ನದೀಂ ಅಭಿಮಾನದಿಂದ ಹೇಳಿದರು. ಹಿರಿಯ ಮುಖಂಡ ನಾಯಕನಹಳ್ಳಿ ನಂಜಪ್ಪ, ಪುರಸಭೆ ಮುಖ್ಯಾಧಿಕಾರಿ ನಟರಾಜ್, ಅಗ್ರಹಾರ ಬಾಚೇಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಿವಿಕುಮಾರ್, ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ, ಶಾಲೆಯ ಆಡಳಿತಾಧಿಕಾರಿ ಕೆಎಸ್ ನಾಗೇಶ್ ಬಾಬು ಸೇರಿದಂತೆ ಮಕ್ಕಳ ನೂರಾರು ಪೋಷಕರು ಆಚಾರ್ಯ ಉತ್ಸವ ಹಾಗೂ ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿ ಭರ್ಜರಿ ವ್ಯಾಪಾರ ಮಾಡಿ ಸಂಭ್ರಮಿಸಿದರು. When you go to big companies, okay, you go to companies like Google, you go to companies like Ram, you go to Western countries, your qualification is not important, your skills are important. Good sir. This is usually okay, children ಹನ್ನೆರಡು 2024 ಇಂದು ಆಚಾರ್ಯ ಉತ್ಸವವನ್ನು ಇಲ್ಲಿ ನಾವು ಇಂದು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದರೆ KG to 2 ಮಕ್ಕಳು ಮಾರ್ಕೆಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಂತೆಯಲ್ಲಿ ಏನೇನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೆಲ್ಲ ಕೂಡ ನಡೀತಾ ಇದೆ. ಹಾಗೆಯೇ 3 to 10 ಮಕ್ಕಳಿಗೆ ಅವ್ರಿಗೆ ಕುಕಿಂಗ್ ಫೆಸ್ಟ್ ಅಂತ ನಡೀತಾ ಇದೆ. ಎಲ್ಲ ರೀತಿಯ ಐಟಮ್ಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಬಂಪರ್ ಪ್ರೈಸ್ ಕೂಡ ಅಲ್ಲಿ ಅನೌನ್ಸ್ ಆಗ್ತಾ ಇರುತ್ತೆ. ಮತ್ತು ಮಕ್ಕಳಿಗೆ ಕೂಡ ಗೇಮ್ಸ್ ಇದೆ, ಪೇರೆಂಟ್ಸ್ಗೆ ಕೂಡ ಗೇಮ್ಸ್ ಇದೆ. ಮತ್ತು ಮಾರ್ಕೆಟಲ್ಲಿ ಕೂಡ ಮಕ್ಕಳಿಗೆ ಗೇಮ್ಸು, ಬಂಪರ್ ಪ್ರೈಸ್ ಜೊತೆಗೆ ಪೇರೆಂಟ್ಸು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಸಂತೋಷಪಟ್ಟಿಂದ ನೋಡ್ಬೋದು. ಮತ್ತು ಮಕ್ಕಳಿಗೆ ಇಲ್ಲಿ ಏನು ಕಲಿತಾ ಇದ್ದಾರೆ ಅಂತ ಹೇಳಿದರೆ ಲಾಸ್ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ, ಏನು ಮಾರಬೇಕು, ಏನು ಮಾರಬಾರ್ದು, ಎಷ್ಟು ಕೊಟ್ಟರೆ ನಷ್ಟ ಆಗುತ್ತೆ, ಎಲ್ಲ ಆಸ್ಪೆಕ್ಟ್ಸ್ನ ಇಟ್ಕೊಂಡು ಮಾಡಿದ್ವಿ. ಹಾಗೆಯೇ ಇವತ್ತು ನಾವು ಪೇರೆಂಟ್ಸ್ ಸಭಾ ಕೂಡ ಹಮ್ಮಿಕೊಂಡಿದ್ವಿ. ಸಭಾದಲ್ಲಿ ನ್ಯಾಷ್ ಮ್ಯಾನೇಜ್ಮೆಂಟ್ ಬಗೆಗಿನ ಎಲ್ಲ ವಿಭಾಗದ ವಿಭಾಗದ ಕಾರ್ಯಕ್ಷಮತೆಯನ್ನು ವಿಸ್ತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಿಮ್ಮ ಹೆಸರು? ಗೀತಾ ಅಂತ ಹೇಳಿ ಸರ್. ನಾನು ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಚಾರ್ಯ ವಿದ್ಯಾಶಾಲೆ. ಅದಕ್ಕೆ ನಾನು 150 ಇನ್ವೆಸ್ಟ್ ಮಾಡಿದೆ. ಇವಾಗ ಪ್ರಾಫಿಟ್ 500 ಯಾವ ಊರು? ಯಾವ ಸ್ಕೂಲ್ ನಿಮ್ಮದು? ಆಚಾರ್ಯ ವಿದ್ಯಾಶಾಲೆ.
ದಿವಸಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕ್ಯಾರ್ಪೇಟೆ. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕ್ಯಾರ್ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಿಂದ ಹೊರಟ ಊರು ಮಾರಮ್ಮ ದೇವರದ ಕಲಾವಿದರನ್ನ ಹೃದಯಸ್ಪರ್ಶವಾಗಿ ಬೀಳ್ಕೊಡಲಾಯಿತು. ನಾಪೋಕ್ಲು ಸಮೀಪದ ಶ್ರೀ ಪೊನ್ನು ಮುತ್ತಪ್ಪ ದೇವರದಲ್ಲಿ ಮುತ್ತಪ್ಪ ದೇವರ ಹುತ್ತರಿ ವೆಳ್ಳಾಟ ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ ಹುತ್ತರಿ ವೆಳ್ಳಾಟ ಪ್ರಯುಕ್ತ ಭಾನುವಾರ ಸಂಜೆ 3 ಗಂಟೆಗೆ ಕೇರಳದ ಪ್ರಖ್ಯಾತ ಮಡಿಯನವರಿಂದ ನೃತ್ಯದ ಮೂಲಕ ದೇವರನ್ನು ಮರಳಿಸಲಾಯಿತು. ಆನಂತರ 6 ಗಂಟೆಗೆ ಶ್ರೀ ಪೊನ್ನು ಮುತ್ತಪ್ಪ ದೇವರ ವೆಳ್ಳಾಟ ನಡೆಯಿತು. ಬಳಿಕ 7:30 ಗಂಟೆಗೆ ಗುಡಿದ ಹುಟ್ಟಿಚಾತ ದೇವರ ವೆಳ್ಳಾಟ 9 ಗಂಟೆಗೆ ವಿವಿಧ ವಿಧಿವಿಧಾನಗಳೊಂದಿಗೆ ಜರುಗಿತು. ಈ ಸಮಾರಂಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಳಿಗೆ ವಿವಿಧ ಹರಕೆ ಸೇವೆಗಳನ್ನು ನೆರವೇರಿಸಿ ಧನ್ಯವಾದ ಹೊಂದಿದರು. ನಂತರ ಹರಕೆ ಕಾಣಿಕೆಯನ್ನು ಒಪ್ಪಿಸಲಾಯಿತು. ಇದೇ ಸಂದರ್ಭ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಜರುಗಿತು. ಕಾರ್ಯಕ್ರಮದಲ್ಲಿ ಶ್ರೀ ಪೊನ್ನಮುತ್ತಪ್ಪ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎ.ಕೆ. ಚಂದ್ರನ್, ಕಾರ್ಯದರ್ಶಿ ರಾಜೀವ, ಸಮಿತಿ ಸದಸ್ಯರಾದ ಶ್ರೀಧರ್, ವಿಜಯ್, ದೇವಾಲಯದ ಪೂಜಾರಿ ಹರಿದಾಸ್, ಸಮಿತಿ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖರು, ಊರು ಹಾಗೂ ಪರ ಊರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ದಿವಸಗಮಕ್ಕಾಗಿ ದುಬ್ಬಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕ್ಯಾರ್ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಿಂದ ಹೊರಟ ಊರು ಮಾರಮ್ಮ ತಂಡದ ಕಲಾವಿದರನ್ನ ಹೃದಯಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಭಾಗವಹಿಸಲು ಕ್ಯಾರ್ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಿಂದ ಹೊರಟ ಊರು ಮಾರಮ್ಮ ತಂಡದ ಕಲಾವಿದರನ್ನ ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಿಂದ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಮಂಡ್ಯ ನಗರದಲ್ಲಿ ಸಮ್ಮೇಳನ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರ ಮೆರವಣಿಗೆಯಲ್ಲಿ ಭಾಗವಹಿಸಲು ತೆರಳಿದ ಸಿಂಧೋಳ್ ಜನಾಂಗದ ಕಲಾವಿದರ ತಂಡದ ನಾಯಕ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಕ್ಯಾರ್ಪೇಟೆ ತಾಲೂಕಿನಿಂದ ಹೊರಟ ಏಕೈಕ ಕಲಾ ತಂಡ ಊರು ಮಾರಮ್ಮ ತಂಡವು ಸಾಂಕೇತಿಕವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಂತರ ಕಲಾವಿದರು ಹಾಗೂ ಹಿರಿಯರನ್ನ ಹೂಮಾಲೆ ಹಾಕಿ ಗೌರವಿಸಿ ಬೀಳ್ಕೊಟ್ಟರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಮಾತನಾಡಿ, ನೇಪಥ್ಯಕ್ಕೆ ಸರಿದು ಕಣ್ಮರೆಯಾಗುತ್ತಿರುವ ಊರು ಮಾರಮ್ಮ ಕಲೆಯು ಕೃಷ್ಣಾಪುರ ಗ್ರಾಮದಲ್ಲಿ ಇಂದಿಗೂಡಿದ್ದು ಜೀವಂತವಾಗಿದೆ. ಮೌಢ್ಯವಿಲ್ಲದ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ಕೃಷ್ಣಾಪುರದ ಕಲಾವಿದರ ಸಂಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವ ಮೂಲಕ ಕಲಾವಿದರ ಬೆಂಬಲಕ್ಕೆ ಸರ್ಕಾರ ಹೆಗಲು ನೀಡಿ ಆಸರೆಯಾಗಬೇಕೆಂದು ತಿಲಕ್ ಮನವಿ ಮಾಡಿ ಶುಭ ಹಾರೈಸಿದರು. ಶ್ರೀಲಂದರೆ ಶಿವಕುಮಾರ್, ಕಟ್ಟೆ ಮಹೇಶ್, ನಂಜುಂಡಯ್ಯ, ಕೆ.ಆರ್. ನೀಲಕಂಠ, ಮಧುಸೂದನ್, ಗಂಗಾಧರ್ ಸೇರಿದಂತೆ ಹಲವು ಸಾಹಿತ್ಯ ಅಭಿಮಾನಿಗಳು ಊರು ಮಾರಮ್ಮ ಕಲಾವಿದರನ್ನ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು.
ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದು ಅದರ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಕೇರ್ಪೇಟೆ ತಾಲೂಕಿನಿಂದ ಏಕೈಕ ತಂಡ ನಮ್ಮ ಕೃಷ್ಣಾಪುರದ ಉರುಮಾರಮ್ಮ ಅಥವಾ ಪೆಟ್ಟಿಗೆ ಮಾರಮ್ಮ ತಂಡ, ಅಲೆಮಾರಿ ಜನಾಂಗ ನಮ್ಮ ಕೃಷ್ಣಾಪುರದಲ್ಲಿ ಏನು ವಾಸವಾಗಿದ್ದಾರೆ, ಆಂಧ್ರದಿಂದ ಬಂದವರು, ಭಾಳ ಸುಮಾರು 100 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದಾರೆ. ಭಾಳ ಹಿಂದೆ ನಾವು ಬಾಲ್ಯದಲ್ಲೆಲ್ಲ ನೋಡ್ತಾ ಇದ್ದೋ, ಹಳ್ಳಿ ಮೇಲೆಲ್ಲ ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಇದರ ಬಗ್ಗೆ ಸರಿಯಾದಂಥ ಮಾಹಿತಿ ಅಥವಾ ಸವಲತ್ತುಗಳು ಇಲ್ಲದ ಕಾರಣ ಈ ಅಪರೂಪದ ಕಲೆ ಸಂಪೂರ್ಣ ಮರೆತೇ ಹೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಿಂದ ಏಕೈಕ ಪೆಟ್ಟಿಗೆ ಮಾರಮ್ಮ ತಂಡ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಮಾತ್ರ ಅದು ಉಳ್ಕೊಂಡಿದೆ. ಅದನ್ನು ಇವತ್ತು ನಾವು ಎಲ್ಲರ ಸಮ್ಮುಖದಲ್ಲಿ ನಾಳೆ ಚೆನ್ನಾಗಿ ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಕೇರ್ಪೇಟೆ ತಾಲೂಕಿಗೆ ಕೀರ್ತಿ ತರಲಿ, ಮತ್ತು ಏನು ನಶಿಸಿ ಹೋಗ್ತಾ ಇರುವಂತಹ ಈ ಕಲೆಯನ್ನು ಉಳಿಸೋಕೆ ಬಂದಿರುವಂತಹ ಕೆಲವು ಮಂದಿಗಳಿದ್ದಾರೆ, ಸೀನಿಯರ್ಗಳು. ಅದರಲ್ಲಿ ಇದರ ನಾಯಕರಾಗಿ ನಾವು ಮ್ಯಾನೇಜರಾಗಿ ನಾವು ಕೃಷ್ಣಮೂರ್ತಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಅವರೆಲ್ಲರನ್ನೂ ಕೂಡ ಸೇರಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಇದರ ಮೆರವಣಿಗೆಯಲ್ಲಿ ಭಾಗವಹಿಸಿ ಭಾಳ ತಾಲೂಕಿಗೆ ಕೀರ್ತಿ ತರಲಿ ಅಂತ ಹೇಳಿ ನಾವು ಅವರಿಗೆ ಸಣ್ಣದೊಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಸಮೃದ್ಧವಾಗಿರತಕ್ಕಂಥ ತಾಲೂಕು, ಆದರೆ ಬಹುಶಃ ಈ ಶಿಕ್ಷಣ ದೊರೆತ ನಂತರ ನನ್ನ ಪ್ರಕಾರ ಈ ಜನಪದೀಯ ಕಲೆಗಳು ಹಿನ್ನಡೆಗೆ ಸರಿದಿದ್ದಾವೆ. ಒಂದು ಕಾಲದಲ್ಲಿ ಹಳ್ಳಿನಲ್ಲೂ ಕೂಡ ನಾವು ಈ ಊರ್ಮಾರಿ ಇದನ್ನು ಕಾಣ್ಬೋದಾಗಿತ್ತು. ಇವತ್ತು ಕಾಣೋದೇ ಇಲ್ಲ ಅನ್ನೋಷ್ಟು ಜಾತ್ರೆಗಳಲ್ಲಿ, ಸಂತೆಗಳಲ್ಲಿ ಎಲ್ಲ ಕಡೆನೂ ಕೂಡ ಈ ಕಲೆ ಪ್ರದರ್ಶನ ಆಗ್ತಿತ್ತು. ಆದರೆ ಈ ಜನಪದ ಕಲೆಗಳನ್ನು ಪೋಷಣೆ ಮಾಡಬೇಕಾದಂತಹ ಸರ್ಕಾರಗಳು ಇವ್ರನ್ನ ಬರೀ ಭಿಕ್ಷಾಟನೆಗಷ್ಟೇ ಸೀಮಿತಗೊಳಿಸ್ಕೊಂಡು ಭಿಕ್ಷುಕರ ರೀತಿಯಲ್ಲಿ ಪರಿಗಣಿಸೋದ್ರಿಂದ ಈ ಕಲೆಗಳು ಹಿನ್ನಡೆಗೆ ತಲೆಯಿಂದ ತಲೆಗೆ ಇದು ಹರಿದೋಗಲಿಲ್ಲ. ಹಾಗಾಗಿ ಕಲಾವಿದರಿಗೆ, ಜನಪದ ಕಲಾವಿದರಿಗೆ ಒಂದು ಸ್ವಾಭಿಮಾನದ ಶಕ್ತಿಯನ್ನು ಕೊಡಬೇಕು. ಇವರು ಭಿಕ್ಷುಕರಲ್ಲ, ಕಲಾವಿದರು. ಏನು ನಾವು ಶಿಷ್ಟ ಕಲೆಗಳಿಗೆ ಕೊಡ್ತಾ ಇದ್ದೀವೋ, ಭರತನಾಟ್ಯ ಇತ್ಯಾದಿ ಅಂಥ ಪ್ರೋತ್ಸಾಹಗಳನ್ನು ಈ ಜನಪದೀಯ ಕಲೆಗಳಿಗೂ ಕೂಡ ಕೊಡಬೇಕು. ಈ ಜನಪದ ಕಲೆಗಳನ್ನು ರಾಜ್ಯ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ, ವಿಶ್ವ ಮಟ್ಟಕ್ಕೆ ತಗೊಂಡೋಗತಕ್ಕಂಥ ಕೆಲಸಗಳು ಈ ದೇಶದಲ್ಲಿ ಆದಾಗ ಮಾತ್ರ ಈ ಕಲಾವಿದರು ಉಳಿಲಿಕ್ಕೆ ಸಾಧ್ಯ, ಈ ಕಲೆ ಉಳಿಲಿಕ್ಕೆ ಸಾಧ್ಯ. ಅಲ್ಲದೇ ಇದ್ದರೆ ಇದು ಕೊನೆ ತಲೆಮಾರು ಈ ಕಲೆ. ನನ್ನ ಪ್ರಕಾರ ಈ ತಲೆಮಾರು ನಶಿಸೋದ್ರೆ ಮುಂದಿನ ಪೀಳಿಗೆಗೆ ಇದು ಸಿಕ್ಕೋದಿಲ್ಲ. ಈಗಾಗಲೇ ನಮ್ಮಲ್ಲಿ ಮೂಢನಂಬಿಕೆ ಸತ್ತೋಗಿರತಕ್ಕಂಥ ಕಲೆಯನ್ನು ಜೀವಂತಗೊಳಿಸತಕ್ಕಂಥ ಪ್ರಯತ್ನನ ಒಂದಷ್ಟು ಬೆರಳೆಣಿಕೆಯಷ್ಟು ಆಸಕ್ತರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಬೇಕಾದಷ್ಟು ಕಲೆಗಳು ಈಗಾಗಲೇ ನಶಿಸಿ ಹೋಗಿದ್ದಾವೆ. ಹಾಗಾಗಿ ಈ ಊರ್ಮಾರಿ ಕಲೆ ಅನ್ನತಕ್ಕಂಥದ್ದನ್ನು ಕೂಡ ನಾವು ಪುನರುಜ್ಜೀವನಗೊಳಿಸತಕ್ಕಂಥ ಪ್ರಯತ್ನ ಮಾಡಬೇಕು. ನಮ್ಮ ತಾಲೂಕಿನಲ್ಲಿ ಕೃಷ್ಣಾಪುರ ಅಲ್ಲ, ಇವರು ಕೃಷ್ಣಾಪುರದಲ್ಲಿ ಈ ಕಲೆ ಉಳ್ಕೊಂಡಿರೋದು ನಾನು ಕಂಡಂಗೆ. ಹಾಗಾಗಿ ಕೃಷ್ಣಾಪುರದಲ್ಲಿ ಇದು ಜೀವಂತವಾಗಿದೆ. ಈ ಕಲಾವಿದರನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸ ಆಗಬೇಕು. ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೆರವಣಿಗೆಯಲ್ಲಿ ಈ ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ ಕಲಾವಿದರು ಭಾಗವಹಿಸ್ತಾ ಇರತಕ್ಕಂಥದ್ದು ನಮ್ಮ ತಾಲೂಕಿನ ಹೆಮ್ಮೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇಡೀ ತಾಲೂಕನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ ಸಮ್ಮೇಳನದಲ್ಲಿ. ಹಾಗಾಗಿ ಈ ಕಲಾವಿದರಿಗೆ ಸಮ್ಮೇಳನದಲ್ಲೂ ಕೂಡ ಸರ್ಕಾರ ಇದನ್ನು ಗಮನಿಸಬೇಕು, ಇವರಿಗೆ ಸೂಕ್ತ ಪ್ರೋತ್ಸಾಹವನ್ನು ಕೊಡಬೇಕು. ಈ ಕಲೆಯನ್ನು ಬೆಳೆಸಲಿಕ್ಕೆ ಬೇಕಾದಂಥ ಒಂದು ಸಹಕಾರವನ್ನು ನಮ್ಮಲ್ಲಿ ಜಾನಪದ ಪರಿಷತ್ತಿದೆ. ಅದಲ್ಲದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಜನಪದ ಪರಿಷತ್ತಿನ ಮೂಲಕ ಜೀವಂತ ಕಲೆಗಳನ್ನು ಉಳಿಸತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಲಾವಿದರಿಗೆ ಅಗತ್ಯವಾದಂಥ ಕಲಾವಿದರ ಮಾಸಾಸ್ತ್ರ ಬರ್ತಾ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿಯನ್ನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೊಡವೂರು ಉದ್ಘಾಟಿಸಿದರು. ಚುನಾವಣೆ ಸಂದರ್ಭ ಕಾಂಗ್ರೆಸ್ ಪಕ್ಷವು ನೀಡಿದ ಪಂಚ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಸಂತೃಪ್ತಿ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡವೂರು ತಿಳಿಸಿದರು. ಕಾರ್ಕಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ, ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಹಾಗೂ ಅನುಷ್ಠಾನ ಸಮಿತಿಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚುನಾವಣಾ ಪೂರ್ವ ಸಂದರ್ಭ ಲಿಖಿತವಾಗಿ ಸಹಿ ಹಾಕಿ ನೀಡಿದ ಭರವಸೆಗಳನ್ನು ಇಂದು ಸಮಾಜದ ಕಟ್ಟ ಕಡೆಯ ಫಲಾನುಭವಿಗಳು ಪಡೆದುಕೊಳ್ಳುತ್ತಿದ್ದಾರೆ.
ಕೊರೋನಾ ಸಂದರ್ಭದಲ್ಲಿ ಜನರು ಪಟ್ಟ ಕಷ್ಟ ಅರಿತು ಈ ಪಂಚ ಉಚಿತ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಅಧಿಕಾರಿ ವರ್ಗ ಹಾಗೂ ಅನುಷ್ಠಾನ ಸಮಿತಿ ಜೊತೆಯಾಗಿ ಕೆಲಸ ಮಾಡಿದಾಗ ಸರ್ಕಾರದ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಲು ಸಾಧ್ಯವಾಗಲಿದೆ ಎಂದರು. ಪಂಚ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಮಾತನಾಡಿ, ಸರ್ಕಾರ ಅಧಿಕಾರ ವಹಿಸಿಕೊಂಡ 24 ಗಂಟೆ ಒಳಗೆ ನೀಡಿದ ಭರವಸೆಗಳನ್ನು ಪೂರೈಸಿದ ಸರ್ಕಾರ ಎಂಬ ಖ್ಯಾತಿಗೆ ಸಿದ್ದರಾಮಯ್ಯ ಸರ್ಕಾರ ಪಾತ್ರವಾಗಿದೆ ಎಂದು ಹೇಳಿದರು. ತಹಶೀಲ್ದಾರ್ ಪ್ರದೀಪ್ ಆರ್, ಅನುಷ್ಠಾನ ಸಮಿತಿಯ ಕಾರ್ಯದರ್ಶಿ ಶಶಿಧರ್, ಪುರಸಭಾ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿ ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ನಾಯಕರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಮೊದಲಾಗಿ ಗೃಹಲಕ್ಷ್ಮಿ ಯೋಜನೆ ಸುಮಾರು 2,000 ದುಡ್ಡನ್ನು ಪ್ರತಿ ಮನೆ ಯಜಮಾನರಿಗೆ ಕೊಡುವ ಕೆಲಸ. ಇದು ಯಾರಿಗೆ ಬೇಕನ್ನಿಸ್ತದೆ ಅಥವಾ ಇದರ ಸಂತೋಷ ಯಾರಿಗೆ ಇರ್ತದೆ ಅಂತ 2,000 ಯಾರ ಇಲ್ಲ ಅವರಿಗೆ ಮಾತ್ರ ಸಂತೋಷ ಇರ್ತದೆ, ಯಾರು ದುಡ್ಡು ಇರ್ತದೆ ಅವರಿಗೆ ಇರಲ್ಲ. ಆದ್ರೆ ಇವತ್ತು ರಾಜ್ಯದಲ್ಲಿ ಗೊತ್ತಿದ್ದಾಗೆ ನಮ್ಮಲ್ಲಿ 90% ಜನ ಇವತ್ತಿಗೂ ಬಡವರಾಗಿ ಇದ್ದಾರೆ. ಇದು ಬಹಳ ಬೇಸರ. ಎಷ್ಟು ವರ್ಷ ಆದ್ರೂ ಇವತ್ತು ಯಾರು ಎಷ್ಟು ಮಾತಾಡಿದ್ರು ಇವತ್ತಿಗೂ ನಾವು ಹೋಗಿ ನೋಡ್ಬೇಕು. ಹಳ್ಳಿಯಲ್ಲಿ ನೋಡಿದ್ರೆ 90% ಜನ ಇವತ್ತಿಗೂ ಬಡವರಾಗಿದ್ದಾರೆ. ಒಂದು ಮಧ್ಯಮ ವರ್ಗದ ನಗರದಲ್ಲಿ 8-9% ಇರ್ಬೋದು, ಮತ್ತೆ 9-1% ಶ್ರೀಮಂತರು ಇರ್ಬೋದು. ಅದರಿಂದ ಇವತ್ತು 90% ಜನರಿಗೆ ಏನಾಗಬೇಕು ಅದನ್ನು ಮಾಡುವುದು ಆ ಜನಪ್ರತಿನಿಧಿ ಅಥವಾ ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಜನರ ಬದುಕಿನಲ್ಲಿ ನಾವು ಇರಬೇಕನ್ನೋ ದೊಡ್ಡ ಯೋಜನೆ ಇಟ್ಕೊಂಡು ಪ್ರತಿ ಮನೆಗೆ ಗೃಹಲಕ್ಷ್ಮಿ ಮೂಲಕ 2,000 ದುಡ್ಡನ್ನು ಕೊಡುವಂತ ದೊಡ್ಡ ಕೆಲಸವನ್ನು ಮಾಡಿದೆ. ಆದ್ರೂ ನಾವು ಪ್ರಚಾರ ಪ್ರಿಯವಲ್ಲ, ಆರಂಭಶೂರವಲ್ಲ. ಅದಕ್ಕೋಸ್ಕರ 1.5 ವರ್ಷ ಆದ್ರೂ ನಮ್ಮ ಆಫೀಸ್ ಅಲ್ಲಿ ಇವತ್ತರೆಗೆ ಓಪನ್ ಮಾಡಲಿಲ್ಲ. ಸ್ವಲ್ಪ ಗೊಂದಲದಲ್ಲಿ ಇಲ್ಲಿ ಸಾರ್ವಜನಿಕ ಸಭೆ ಮಾಡಬೇಕಾ ಅಥವಾ ಕೇವಲ ಅಧಿಕಾರ ವರ್ಗದ ಸಾಕ ಅನ್ನತಕ್ಕಂಥ ಒಂದು ಗೊಂದಲದಲ್ಲಿ ಸನ್ಮಾನ್ಯ ಶಶಿಧರ್ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಸಮಿತಿಯ ಜವಾಬ್ದಾರಿ ಏನಂತ ಹೇಳಿದ್ರೆ ಸರ್ಕಾರ ಕೊಟ್ಟಂತ ಈ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಎಲ್ಲ ಸಾರ್ವಜನಿಕರಿಗೆ ಮುಟ್ಟಿಸತಕ್ಕಂತ ಶಕ್ತಿ ನಮ್ಮ ಈ ಸಮಿತಿಗೆ. ಅದಕ್ಕೆ ತಾವು ಪೂರಕವಾಗಿ ನಾನು ವಿನಂತಿಸಿಕೊಳ್ತೀನಿ. ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಜಾರಿಗೆ ತರುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ 5 ಗ್ಯಾರಂಟಿ ಸ್ಕೀಮ್ ತಂದಿತ್ತು. ಆ ಒಂದು ಅನುಷ್ಠಾನಕ್ಕೋಸ್ಕರ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಸೊ ನಾವು ಆಯಾ ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟಂತಹ ಸಾರ್ವಜನಿಕರಿಗೆ ಆ ಯೋಜನೆಯನ್ನ ತಳಮಟ್ಟಕ್ಕೆ ತಲುಪುವಂತೆ ಮಾಡುವಂತ ಜವಾಬ್ದಾರಿ ನಮ್ದೆಲ್ಲರಿದೆ. ಹಾಗಾಗಿ ನಾವೆಲ್ಲರೂ ಕೂಡ ತಮ್ಮ ಜವಾಬ್ದಾರಿನ ಅರಿತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ಏನು 5 ಸ್ಕೀಮ್ ಇದೆ, ಪಂಚ ಗ್ಯಾರಂಟಿ ಸ್ಕೀಮ್, ಆ ಒಂದು ಎಲ್ಲ ಅನುಷ್ಠಾನ ಮಾಡುವ ಜೊತೆಗೆ ಸಾರ್ವಜನಿಕರೊಂದಿಗೆ ನಾವೆಲ್ಲರೂ ಸೇರುವಂತೆ ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಕಳದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಈ ಗ್ಯಾರಂಟಿಯ ಫಲಾನುಭವಿಗಳಿಗೆ ಎಲ್ಲದೂ ತಲುಪಿಸುವಂತೆ ನಾವೆಲ್ಲರೂ ಮಾಡುವಂತೆ ಅಂತ ನನಗೊಂದು ಅವಕಾಶ ಮಾಡಿಕೊಡೋದಕ್ಕೆ ನಮ್ಮೆಲ್ಲರಿಗೂ ಮಾಡಿ ಜನರಿಗೆ ಮುಟ್ಟಿಸ್ಲಿಕ್ಕೆ ಈ ಒಂದು ಸಭೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಎಲ್ಲರಿಗೆ ಈ ಒಂದು ಪ್ರಯೋಜನ ನಮ್ಮ ಪುರಸಭೆ ಲಿಮಿಟ್ಸ್ ಅಲ್ಲಿ ಸಹ ಕೆಲವೆಲ್ಲ ನ್ಯೂನತೆ ಕಂಡು ಬಂದಿತ್ತು. ಯಾಕೆಂದ್ರೆ ಅವರ ಆಧಾರಲ್ಲಿ ಮಿಸ್ಟೇಕ್ಸ್ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಒಂದು ನ್ಯೂನತೆಯಿಂದಾಗಿ ಕೆಲವರಿಗೆ ನಮ್ಮ ಈ ಒಂದು ಯೋಜನೆ ಪಡಿಲಿಕ್ಕೆ ಸ್ವಲ್ಪ ಅವರಿಗೆ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಯಾವುದೇ ಆಗಲಿ ಈ ಸರ್ಕಾರದ ನಮ್ಮ ಯೋಜನೆಯನ್ನು ಜನರಿಗೆ ತಲುಪಿಸಲಿಕ್ಕೆ ನಾವು ಎಲ್ಲರೂ ಪರಿಶ್ರಮ ಪಡಬೇಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಅಧಿಕಾರಿಯವರು ನಿಮ್ಗೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಇದು 100% ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋವಾದಲ್ಲಿ ನಡೆದ ಓಪನ್ ಬ್ಯಾಂಡಿ ಆಫ್ ಐಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಬ್ಯಾಂಡಿ ತಂಡವು ಭಾಗವಹಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದೆ. ಕೆಆರ್ಪೇಟೆ ಆಚಾರ್ಯ ವಿದ್ಯಾಶಾಲೆಯ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಅದ್ದೂರಿಯಾಗಿ ನಡೆಯಿತು. ಇದೇ ತಿಂಗಳ ಡಿಸೆಂಬರ್ 21 ಹಾಗೂ 22ರಂದು ರಾಷ್ಟ್ರೀಯ ಭಾವಗೀತೆ ಬೆಸುಗೆ ಹಾಗೂ ಸ್ವಚ್ಛತೆಯೇ ಸೇವೆ ಎಂಬ ಜಿಲ್ಲಾ ಮಟ್ಟದ ಮಕ್ಕಳ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.